ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಬೆಳಿಗ್ಗೆನೆ ಎಷ್ಟು ಬಿಸಿಲಿದೆ ಅಂತ. ಬಿಸಿಲು ನೋಡಿ ತುಂಬಾ ಖುಷಿ ಆಯ್ತು. ನಾನು ಯಾವ ಬ್ಲಾಗ್ ಮಾಡ್ತಾ ಇದ್ದೇನೆ ಅಂತ ಹೇಳಿದೆ ಮರ್ತೋಯ್ತು ನೋಡಿ. ಇವತ್ತು ನಾಗರ ಪಂಚಮಿ, ಆ ಲೆಕ್ಕದಲ್ಲಿ ಇವತ್ತು ನನ್ನದೊಂದು ಬ್ಲಾಗ್. ಏಯ್ ಏನಾಗಿದೆ? ಈಗಷ್ಟು ಸರಿ ತಿರುಗ್ತಿದ್ದ ಅಲ್ಲಿ, ಹುಷಾರಿಲ್ಲಲ್ಲ, ಸಾರಿ ಇದ್ದಾನೆ. ಅಮ್ಮ ತಿಂಡಿಗೆ ಕಾಂಕ್ರೀಟ್ ಮಾಡ್ತಾ ಇದ್ದಾರೆ. ತಿಂಡಿ ರೆಡಿ ಆಗೋಷ್ಟ್ರಲ್ಲಿ ನಾನ್ ಸ್ನಾನ ಮುಗಿಸ್ಕೊಂಡ್ ಬಂದೆ. ಕಾಂಕ್ರೀಟ್ ಅಂದ್ರೆ ಯಾವ ತಿಂಡಿ ಅಪ್ಪ ಅಂತ ಅನ್ಕೊಂಡ್ರಾ? ಕಾಂಕ್ರೀಟ್ ಅಂದ್ರೆ ಯಾವ ತಿಂಡಿ ಅಂತ ತೋರಿಸ್ತೇನೆ. ಪೂಜೆ ಒಂದು ಆಗ್ಲಿ ಆಮೇಲೆ. ನೋಡಿ ನಮ್ಮನೆ ಭಟ್ರು ಹೇಗೆ ಪೂಜೆ ಮಾಡ್ತಿದ್ದಾರೆ ಅಂತ. ನಾಗರ ಪಂಚಮಿಯ ವಿಶೇಷತೆ ಹೇಳುವಷ್ಟು ನನಗೆ ಗೊತ್ತಿಲ್ಲ, ಆದರೆ ನಾಗರ ಪಂಚಮಿಯ ದಿವಸ ಮಂಜಲಿರತ ಗಟ್ಟಿ ಮಾಡುವುದೇ ಒಂದು ವಿಶೇಷ. ಇಲ್ಲಿ ಅಪ್ಪ ರಾತ್ರಿ ನೆನೆಸಿಟ್ಟ ಅಕ್ಕಿಯನ್ನು ಗ್ರೈಂಡ್ ಮಾಡ್ತಾ ಇದ್ದಾರೆ. ಟೆಂಪಲ್ಗೆ ಹೋಗ್ಲಿಕ್ಕಿದೆ, ಆಮೇಲೆ ಹೇಳ್ತೇನೆ ಈ ಸ್ವೀಟನ್ನು ಹೇಗೆ ಮಾಡ್ತಾರೆ ಅಂತ. ಕಾಂಕ್ರೀಟ್ ಅಂದ್ರೆ ಇದೆ ನೋಡಿ, ಸಜ್ಜಿಗೆಗೆ ನಾನು ಕಾಂಕ್ರೀಟ್ ಅಂತ ಹೇಳ್ತೇನೆ. ನೀವೇನಂತ ಹೇಳ್ತೀರಾ ಕಮೆಂಟ್ ಮಾಡಿ. ಕಾಂಕ್ರೀಟ್ ಅನ್ನು ತಿಂದು ಸ್ವಲ್ಪ ಪಾತ್ರೆ ತೊಳಿಲಿಕ್ಕಿತ್ತು. ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ರೆ A few moments later. ಮಳೆ ನೋಡಿ ತುಂಬಾ ಬೇಜಾರಾಯ್ತು. ಹೇಗಪ್ಪ ಟೆಂಪಲ್ಗೆ ಹೋಗೋದು? ದೇವ್ರ ಹತ್ರ ಬೇಡ್ಕೊಂಡೆ ಬೇಗ ಮಳೆ ನಿಲ್ಲಿ ಅಂತ. ರೆಡಿಯಾಗಿ ಹೊರಗೆ ಬರುವಷ್ಟರಲ್ಲಿ ಮಳೆ ನಿಂತಿತ್ತು. ನಾನು ನನ್ನ ತಂಗಿ ಸ್ವಲ್ಪ ಬೇಗ ಹೋಗ್ತಿದೀವಿ ರೀಲ್ಸ್ ಮಾಡೋದಕ್ಕೆ. ನಿಮ್ಗೆ ಗೊತ್ತುಂಟಲ್ಲ, ಆಲ್ರೆಡಿ ರೀಲ್ಸ್ ಪೋಸ್ಟ್ ಮಾಡಿದ್ದೇನೆ, ಎಲ್ರು ನೋಡಿರ್ತೀರಾ. ಹಾಯ್ ಮಂತ್ಲಿ. ಹಾಯ್ ಮಂತ್ಲಿ ಅಲ್ಪರ್ದೆ. ರೀಲ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಮುಂದೆ ಗಾಡಿಯಲ್ಲಿ ಅಪ್ಪ ಅಮ್ಮ ತಂಗಿ ಹೋಗ್ತಾ ಇದ್ದಾರೆ. ಅಬ್ಬಾ, ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಎಲ್ಲಿ ಗಾಡಿ ಇಡುದಂತ ನೋಡಿ ಫೈನಲಿ ಎಲ್ಲಿಯೋ ಒಂದು ಕಡೆ ಪಾರ್ಕಿಂಗ್ ಮಾಡಿದ್ವಿ. ಅಷ್ಟು ಜನ ಇವತ್ತು ಟೆಂಪಲ್ಗೆ ಬರ್ಲಿಕ್ಕೆ, ಹಾಗೆ ರೋಡ್ ಫುಲ್ ಟ್ರಾಫಿಕ್. ನಾವು ಬಂದಿರೋ ಟೆಂಪಲ್ ಅನಂತ ಪದ್ಮನಾಭ ದೇವಸ್ಥಾನ, ಕುಡುಪು. ಇಲ್ಲಿ ಪ್ರತಿ ವರ್ಷ ನಾಗರ ಪಂಚಮಿಯ ದಿವಸ ತುಂಬಾ ಜನ ಬರ್ತಾರೆ. ವಿಶೇಷ ಪೂಜೆ ಇಲ್ಲಿರುತ್ತೆ. ನಾವು ಕೂಡ ಪೂಜೆ ಮಾಡಿಸಿ ಅನ್ನ ಸಂತರ್ಪಣೆ ಕೂಡ ಇತ್ತು. ಹಾಗೆ ಊಟ ಮಾಡಿ ಹೊರಗೆ ಬಂದ್ರೆ ಜನ ನೋಡಿ ಶಾಕ್ ಆಯ್ತು. ಅಷ್ಟು ಜನ ಇಲ್ಲಿ. ಹೊಸ ಐಟಮ್ ಆಯ್ತೇನೆ ಫುಲ್ ಯಾವೇ ಬೇರೆಗೆ ಬೇರೆಗ್ಲ ಬೋಡ ಅಂಡ ಯೂಸ್ ಇರ್ತಾನೆ. ದೇವಸ್ಥಾನದ ಹತ್ತಿರ ಸಂತೆ ಇತ್ತು. ಹುಡುಗಿಯರಿಗೆ ಬೇಕಾದಂತ ಐಟಮ್ಸ್ ಎಲ್ಲ ಜಾಸ್ತಿನೇ ಇತ್ತು. ಹಾಗೆ ಸಂತೆ ಎಲ್ಲ ತಿರುಡ್ಕೊಂಡು ಏನೆಲ್ಲ ಬೇಕಾದನ್ನೆಲ್ಲ ತಕೊಂಡು ರಿಟರ್ನ್ ಮನೆಗೆ ಹೊರಟ್ವಿ. ಗುಂಡು ನಿಲ್ಲು 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 ನಿಲ್ಲು. ಏನು ಬಾಗಿಲು ತೆಗಿಬೇಕಾ? ಯಾಕೆ ಯಾಕೆ ತೆಗಿದಿಲ್ಲ? ನಾವು ಹೋಗ್ತೇವೆ ವಾಪಸ್ ಹೋಗ್ತೇವೆ. ಮಂಜಲಿರತ ಗಟ್ಟಿ ಅಂತ ಹೇಳಿದ್ನಲ್ಲ, ಅಂದ್ರೆ ಅರಿಶಿನ ಎಲೆಯಲ್ಲಿ ಮಾಡುವಂತ ಒಂದು ಸ್ವೀಟ್ ನೋಡಿ. ಇದು ಅರಿಶಿನ ಎಲೆ, ಇದನ್ನ ನಾವು ಹೊರಗಿಂದ ಅಂಗಡಿಯಿಂದ ತೆಕೊಂಡು ಬಂದದ್ದು. ಅಮ್ಮ ಇಲ್ಲಿ ಅರಿಶಿನ ಎಲೆಯನ್ನು ಹೇಗೆ ಕಟ್ ಮಾಡೋದಂತ ತೋರಿಸ್ತಾ ಇದ್ದಾರೆ. ಇದನ್ನ ಹೀಗೆ ಕಟ್ ಮಾಡಿ ಸರಿಯಾಗಿ ತೊಳೆದು ಸೈಡಲ್ಲಿ ಇಟ್ಕೊಳ್ಬೇಕು. ಕೆಲವು ಎಲೆ ಅಷ್ಟು ಸರಿ ಇರ್ಲಿಲ್ಲ, ಅಂದ್ರೆ ಕಟ್ಟಿ ಕೊಡೋದ್ರಿಂದ ನಮ್ಗೆ ಗೊತ್ತಾಗುದಿಲ್ಲ ಅದು ಹೇಗಿರ್ತದೆ ಅಂತ. ಇದ್ ನೋಡಿ ಮೀನ್ ಕಟ್ ಮಾಡ್ತಿದ್ದಾರೆ ಅಂತ ಬಂದಿದ್ದು. ಕನ್ನಡ ವ್ಲಾಗ್ ಫೋಟೋ ಅಂದಮ್ಮ ಟ್ರೆಂಡಿ. ನಾನಿವತ್ತು ಅರಿಶಿನ ಎಲೆಯ ಗಟ್ಟಿ ಮಾಡ್ತಾ ಇದ್ದೇನೆ. ಗಟ್ಟಿ
ನೋಡಿ, ಇದಕ್ಕೆ ತೆಂಗಿನಕಾಯಿ, ತೆಂಗಿನಕಾಯಿ ತುರಿ, ತೆಂಗಿನಕಾಯಿ ತುರಿ, ಈಗ ತೆಂಗಿನಕಾಯಿ ತುರಿ, ಬೆಲ್ಲ, ಏಲಕ್ಕಿಯನ್ನು ಸುಲಿದು ಪುಡಿ ಮಾಡ್ತಾ ಇದ್ದೇನೆ. ನನ್ನ ಹತ್ರ ಆಲ್ರೆಡಿ ಇಲ್ಲ ಪುಡಿ, ಅದಕ್ಕೆ ಈಗ ಫ್ರೆಶ್ ಆಗಿ ಪುಡಿ ಮಾಡ್ತಿದ್ದೆ. ರುಬ್ಬಿರುವ ಅಕ್ಕಿ ನೆನೆಸಿ ಅಕ್ಕಿಯನ್ನು ರುಬ್ಬಿರುದು, ಇದು ಪುಡಿ ಅಲ್ಲ, ಎಂತ ಪುಡಿ ಮಾಡಿ ತಂದದ್ದಲ್ಲ. ರಾತ್ರಿ ಅಕ್ಕಿಯನ್ನು ನೆನೆಸಿ ಗ್ರೈಂಡರ್ ಅಲ್ಲಿ ಕಡ್ದಿರೋದು. ಬೆಲ್ಲವನ್ನು ಹೀಗೆ ಹೇಳ್ಬೇಕು ನೀನು, ಚೂರಿಯಿಂದ ಕಟ್ ಮಾಡ್ತಾ ಇರ್ಬೇಕು. ಹಸಿ ಬೆಲ್ಲ ಅಲ್ವಾ, ಹಾಗೆ ಪುಡಿ ಬೆಲ್ಲ ಅಲ್ಲ. ಒಣಗಿಸ್ಕೊಳ್ತಿದ್ದೇನೆ ನೀರಲ್ಲಿ, ಸ್ವಲ್ಪ ನೀರು ಹಾಕಿದ್ದೇನೆ. ಎಷ್ಟೊತ್ತಾಗ್ತದಮ್ಮ? 5 ನಿಮಿಷ ಆಗ್ಬೇಕು. ನಾನ್ ಅನ್ಕೊಂಡೆ ಇದನ್ಸ ಗ್ರೈಂಡ್ ಮಾಡ್ಲಿಕ್ಕೆ ಅದು ಅನ್ಕೊಂಡಿದ್ದೆ. ಹೋಳಿಗೆ ಮಾಡ್ತೇವಲ್ಲ, ಅದಕ್ಕೆ ಗ್ರೈಂಡ್ ಮಾಡ್ಬೇಕು. ಸ್ವಲ್ಪ ಒಂದ್ ಸುತ್ತಷ್ಟೇ ತಿರುಗಿಸ್ಕೊಳ್ಳೋದು. ಅದು ಆವಾಗ ನಮಗೆ ಲಾಟಿಸುವಾಗ ಸಿಗುದಿಲ್ಲ ಅಲ್ಲ, ಹಾಗೆ. ಇಲ್ಲಾದ್ರೆ ಖಾಲಿ ಹಾಕುದು ಅದನ್ನು, ಬೆಲ್ಲ ಖಾಲಿ ಹಾಕಿ ಅದನ್ನು ತಿರುಗಿಸಿ. ಹಾಗೆ ಸಹ ಮಾಡ್ತಾರೆ. ಅಂದ್ರೆ ಅದ್ರಲ್ಲಿ ಬೆಲ್ಲ ಇಡೀ ಇರ್ತದಲ್ಲ, ಅದಕ್ಕೆ ಇಡೀ ಬೇಡ ಅಂತ ಈ ತರ ನೀರ್ ಮಾಡಿ ಕೂಡ ಹಾಕ್ತಾರೆ. ಹೇಗೆ ಸಹ ಹಾಕೋಬಹುದು, ನಮ್ಗೆ ಈ ತರ ಮಾಡುವ ಅಂತ ಹಾಕ್ತಾ ಇದ್ದೀವಿ. ಏಲಕ್ಕಿ ಹಾಕಿದ್ಯಾ? ಅದೊಂದ್ಸತಿ ಏನಾಗ್ತದೆ, ಇಡೀ ಇದ್ ಬೆಲ್ಲ ಇದ್ರೆ ಬಿಸಿಗೆ ಅಕ್ಕಿ ಹಿಟ್ಟು ಜೊತೆ ಹಾಕಿಡುವಾಗ ಅದು ನೀರಾಗಿ ಕೆಳಗೆ ಬರ್ತದೆ. ಸಾಕಾಗ್ತದಾ? ಯಾವ್ದಕ್ಕೆ? ಅದಕ್ಕೆ ಸಾಕಾದ್ರೆ ಪುನಃ ಮಾಡುದು. ಓ ದೇವಾ, ನಂಗೆ ತಗೊಂಡೋಗ್ಲಿಕ್ಕಿದೆ, ನಿಂಗೆ ಗೊತ್ತಿತ್ತಲ್ಲ. ನಮ್ಗೆ ಅಲ್ಲಿ ಸಂಜೆಗೆ ಉಂಟು, ಅಕ್ಕಿ ಹಾಕೈಸಿದ್ದೀನಿ ನಾನು. ಎಂತ ಸಾಕಾಗದಿದ್ರೆ? ನಾನು ಹೇಳಿದ್ದು ತುರಿ ಸಾಕಾಗ್ತದಲ್ಲ ಅಂತ ಹೇಳಿ. ಅರಿಶಿನ ಎಲೆ ಗಟ್ಟಿ ಮಾಡ್ಲಿಕ್ಕೆ ಕೆಲವು ಪ್ರೊಸೀಜರ್ ಉಂಟು, ಅದು ನನಗೆ ಗೊತ್ತಿಲ್ಲ. ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಅದಕ್ಕೆ ಅಮ್ಮ ನನಗೆ ಇಲ್ಲಿ ಹೇಳಿ ಕೊಡ್ತಾ ಇದ್ದಾರೆ ಹೇಗೆ ಬಂದ ಹಾಕಬೇಕು, ಹೇಗೆ ಇಡಬೇಕು ಅಂತ ಎಲ್ಲ ಹೇಳಿ. ಬಂದ ಸ್ವಲ್ಪ ಗಟ್ಟಿಯಾಗಿತ್ತು, ಅಂದರೆ ಬೆಳಗ್ಗೆ ನಾವು ರುಬ್ಬಿಟ್ಟದ್ದು, ಅದಕ್ಕೆ ಗಟ್ಟಿಯಾಗಿ ಹೋಗಿತ್ತು. ಅದು ಸ್ಪೂನಿಂದ ಹೊರಗೆ ಬರ್ತಿರ್ಲಿಲ್ಲ, ಸ್ವಲ್ಪ ಕಷ್ಟ ಆಯಿತು. ಬಟ್ ಆದರೂ ಕೂಡ ಇಬ್ರು ಸೇರ್ಕೊಂಡು ಮಾಡಿದ್ವಿ. ಕೆಳಗೆ ಬೇಡ, ಫಸ್ಟ್ ಹಾಗೆ ಹಾಕಿಟ್ಟು ಮತ್ತೆ ಬೆಲ್ಲ ಹಾಕೋದು, ಆಯ್ತಾ? ಹೀಗೆ ಮಾಡುವ. ಫಸ್ಟ್ ಎಲೆಗೆ ಹಿಟ್ಟನ್ನು ಹಾಕಿ ಲಾಸ್ಟಿಗೆ ತೆಂಗಿನಕಾಯಿ ಹಾಗೆ ಬೆಲ್ಲ ಹಾಕಿ ಮಾಡಿದ ಮಿಶ್ರಣವನ್ನು ಹಿಟ್ಟಿನ ಮೇಲೆ ಹೀಗೆ ಸ್ಪ್ರೆಡ್ ಮಾಡ್ತಾ ಬರಬೇಕು. ನೋಡಿ ಹೀಗೆ. ಯಾಕೆ ಈ ಮಿಶ್ರಣವನ್ನು ಮೊದಲೇ ಹಾಕಬಾರ್ದು ಅಂತ ಹೇಳಿದರೆ, ಮೊದಲೇ ಹಾಕಿದರೆ ಇದು ಎಲೆಯಿಂದ ಬೆಲ್ಲ ಕರಗಿ ಹೊರಗೆ ಬರ್ಬೋದು, ಎಲ್ಲ ಸ್ಪ್ರೆಡ್ ಆಗ್ತದೆ ಅನ್ನೋ ಕಾರಣಕ್ಕೆ ಲಾಸ್ಟಿಗೆ ಇದನ್ನು ಹಾಕುವುದು. ಎಲ್ಲ ಮಿಶ್ರಣವನ್ನು ಹಾಕಿದ ಮೇಲೆ ಈ ಎಲೆಯನ್ನು ಹೀಗೆ ಫೋಲ್ಡ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಬೇಯಲಿಕ್ಕೆ ಇಡ್ಲಿಕ್ಕೆ. ಹಾಗೆ ಇಟ್ಟು ಬಿಡು. ಅದು ಹಾಗೆ ಹೀಗೆ ಉಲ್ಟಾ ಮಾಡ್ತಾರೆ. ಉಲ್ಟಾ ಮಾಡ್ಲಿಕ್ಕೆ ಆಗಲ್ಲ ಈಗ. ಬೆಂಡ್ ಮಾಡ್ತೇನೆ. ಅದನ್ನ ಹೇಳಿದ. ಅಯ್ಯೋ ದೇವ್ರೆ, ಸಗಣಿ ಆಗೋಯ್ತು. ಸೂಪರ್
ಬಿಸಿ ಬಿಸಿ ಇದೆ, ನಾನೀಗ ಟೇಸ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲ ತೋರಿಸ್ತೇನೆ. ಬಿಸಿ ಉಂಟು. ನೋಡಿ, ಈಗ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ಬಿಸಿ ಬಿಸಿ ಉಂಟು. ಚೆನ್ನಾಗಿದಾ? ಮಂಜಲಿರತ್ತ ಗಟ್ಟಿ ತಿಂತ ಈ ವ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.